ಇನ್ನು ಬಿಡದಿ ಟೌನ್ಶಿಪ್ ಬಡಿದಾಟ ಶುರುವಾಗಿ ತಿಂಗಳೇ ಆಗೋಯಿತು. ಆದರೆ ಪರ ವಿರೋಧದ ಚರ್ಚೆಯ ಕಾವು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಿಎಂ ಡಿ.ಕೆ. ಶಿವಕುಮಾರ್ ನಡುವಿನ ಪತ್ರ ಸಮರ ಕೊನೆಯ ಹಂತಕ್ಕೆ ಬಂದಿದೆ. ಮುಖಾಮುಖಿ ಮಹಾಯುದ್ಧಕ್ಕೆ ಬೈರಮಂಗಲ ಸಂಚಾಕಿತು. ನಾಯಕರು ಮುಖಾಮುಖಿ ಆಗ್ತಾರಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಬಿಡದಿಯಲ್ಲಿ ರೈತರ ಸಮರಕ್ಕಿಂತ ರಾಜಕೀಯ ನಾಯಕರ ಸಮರ ಜೋರಾಗ್ತಾ ಇದೆ. ಯೋಜನೆಯನ್ನು ಮಾಡಿಯೇ ಸಿದ್ಧ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಯೋಜನೆಗೆ ದಾರಿ ಬಿಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದೇ ಈಗ ಇಬ್ಬರು ನಾಯಕರ ಮಧ್ಯೆ ಮಹಾಕಾಳಗಕ್ಕೆ ವೇದಿಕೆಯನ್ನು ಮಾಡಿಕೊಟ್ಟಿದೆ. ಬಿಡದಿ ಟೌನ್ಶಿಪ್ನ ಪರ ವಿರುದ್ಧದ ಹೋರಾಟ ತಾರಕಕ್ಕೇರಿದ್ದು ನಾಳೆ ಬಿಡದಿಗೆ ಚರ್ಚೆಗೆ ಬನ್ನಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಪಂಥಾಹ್ವಾನವನ್ನು ಇವತ್ತು ಕೊಟ್ಟಿದ್ದಾರೆ. ಅಲ್ಲದೆ ನಾಳೆ ಬೆಳಗ್ಗೆ 11 ಗಂಟೆಗೆ ಟೈಮ್ ಕೂಡ ಫಿಕ್ಸ್ ಮಾಡಿದ್ದಾರೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲಿ ಕೂತ್ ಚರ್ಚೆ ಮಾಡಕ್ ಹೋಗ್ತೀನಿ. ಬಂದ್ರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದ್ರೆ ಒಳ್ಳೇದು, ಇದು ಸ್ಮೂತ್ ಆಗಿ ಆಗಬೇಕು. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈ ಒಂದು 7 ತಿಂಗಳಿದ್ದೆ, ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರು ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಬಿಡದಿಯ ಬಹಿರಂಗ ಬ್ಯಾಟಲ್ ಹೇಗೆ ನಡೀತಿದೆ ಅನ್ನೋದನ್ನು ಗಮನಿಸಬೇಕು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿ.ಕೆ. ವರ್ಸಸ್ ಎಚ್.ಡಿ.ಕೆ. ಅನ್ನುವಂಥದ್ದು ಈಗಾಗಲೇ ನಡೀತಾ ಇದೆ. ಇದು ರೈತರು ಒಂದು ಕಡೆಯಲ್ಲಿ ಹೋರಾಟ ನಡೆಸ್ತಾ ಇರೋಂಥದ್ದು ಪ್ರತ್ಯೇಕ ಇದೆ. ಆದರೆ ನಾಳೆ ಬಿಡದಿಯಲ್ಲಿ ಬಹಿರಂಗ ಚರ್ಚೆ ಏನಾದರೂ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಬಹುತೇಕ ಅದು ನಡೆಯೋದಿಲ್ಲ. ಯಾಕೆಂದರೆ ಮತ್ತೊಂದು ಪತ್ರದ ಮೂಲಕ ಸಿಎಂ ಅವರು ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಯವರು ಕರೆದಂತಹ ಚರ್ಚೆಗೆ ಕುಮಾರಸ್ವಾಮಿ ಅವರು ಹೋಗಿಲ್ಲ, ಬದಲಿಗೆ ತಾವೇ ಸಮಯ ಪ್ಲೇಸನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಿಡದಿಗೆ ಭೇಟಿ ನೀಡಲಿದ್ದಾರೆ ಕುಮಾರಸ್ವಾಮಿ ಅವರು. ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಇನ್ನು ಅಧಿಕಾರಿಗಳ ಜೊತೆಗೆ ಬೈರಮಂಗಲಕ್ಕೆ ಆಗಮಿಸೋದಕ್ಕೆ ಮುಖ್ಯಮಂತ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದು, ಇಬ್ಬರೂ ಸೇರಿ ಬಾಧಿತರ ಸಂಕಷ್ಟಗಳನ್ನು ಆಲಿಸೋಣ ಅಂತ ಸಲಹೆಯನ್ನು ಕೂಡ ಸೇರಿಸಿದ್ದಾರೆ. ಇನ್ನು ರಾಜಕೀಯ ನಾಯಕರ ಮಧ್ಯೆ ಬಿಡದಿ ಬ್ಯಾಟಲ್ ನಡೀತಾ ಇರುವಂಥ ಹೊತ್ತಲ್ಲೇ ಬಿಡದಿ ರೈತರಲ್ಲೇ ಪರ ವಿರೋಧ ಕೂಗು ಕೂಡ ಜೋರಾಗ್ತಾ ಇದೆ. ಕೆಲವು ರೈತರು 1 ಇಂಚು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ರೈತರು ಸರ್ಕಾರದ ಯೋಜನೆಗೆ ಜೈಕಾರ ಹಾಕ್ತಿದ್ದಾರೆ. ನಮ್ಮ ಭೂಮಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇದೇ ಈಗ ರೈತರ ನಡುವಿನ ಜಟಾಪಟಿಗೂ ಕೂಡ ವೇದಿಕೆ ಆಗ್ತಾ ಇದೆ. ಬಿಡದಿಯ ಬೈರಮಂಗಲದಲ್ಲಿ ಭೂಮಿ ಬಿಡ್ತೀವಿ, ಬಿಡೋದಿಲ್ಲ ಅನ್ನುವಂಥ ಜಟಾಪಟಿ ಶುರುವಾಗಿದ್ದು, ಟೌನ್ಶಿಪ್ ವಿಷಯದಲ್ಲಿ ರೈತರಲ್ಲೇ 2 ಗುಂಪಾಗಿದ್ದು, ಯೋಜನೆಯ ವಿರುದ್ಧ ಇರುವಂಥವರು ಸಿಟ್ಟಿಗೆದ್ದಿದ್ದಾರೆ. ಇವತ್ತು ಸರ್ಕಾರದ ಯೋಜನೆಯ ವಿರುದ್ಧ ಪ್ರತಿಭಟನೆಗೆ ಆಗಮಿಸಿದಂತಹ ರೈತ ಸಂಘಟನೆಯ ಮುಖಂಡರಿಗೆ ಯೋಜನೆಯ ಪರವಾಗಿರುವಂಥವರು ಮುತ್ತಿಗೆ ಹಾಕಿದ್ದಾರೆ. ಹೊರಗಡೆಯಿಂದ ಬಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ, ಯೋಜನೆ ನಮಗೆ ಬೇಕು, ವಿರೋಧ ಮಾಡೋದಕ್ಕೆ ನೀವ್ಯಾರು ಅಂತ ಆಕ್ರೋಶವನ್ನು ಹೊರಹಾಕಿ